ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಜೊತೆಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈಗ ಮೂಡುವುದೇ ಮೂಡಲ ಹೊನಲು ಕತೆಯ 74ನೇ ಸಂಚಿಕೆಯನ್ನು ಶುರು ಮಾಡೋಣ. ಅಂದು ಬೆಳಿಗ್ಗೆ ಸುಮಾರು 10 ಗಂಟೆಯ ವೇಳೆಗೆ ಆಕಳಿಸುತ್ತಾ ತನ್ನ ರೂಮಿನಿಂದ ಹೊರಗೆ ಬಂದ ಲಾವಣ್ಯಾಳನ್ನು ನೋಡಿ, ಹೆಣ್ಮಕ್ಳು ಇಷ್ಟೋ ತನಕ ಮಲ್ಕೋತಾರನೆ ಲಾವಣ್ಯ ಎಂದು ಮಗಳ ಮೇಲೆ ರೇಗಿ, ಅಚ್ಚರಿ ಆ ಸೂರ್ಯನ ಬಗ್ಗೆ ವಿಚಾರಿಸ್ತೀನಿ ಅಂತ ಹೋಗಿದ್ದಲ್ಲ, ಆ ಕೆಲಸ ಏನಾಯಿತು? ಆ ಸಾಮ್ರಾಟ್ ಮತ್ತು ಚೇತನ್ ಅವನು ಎಲ್ಲಿದ್ದಾನೆ ಅಂತ ಹೇಳಿದ್ರಾ ಎಂದು ತಲೆ ಬಾಚುತ್ತಲೇ ಮಗಳ ಬಳಿ ಕೇಳಿದರು ಲಾವಣ್ಯಾಳ ಅಮ್ಮ. ಅವರೆಲ್ಲ ಹೇಳ್ತಾರೆ, ನಾನು ಬದಲಾಗಿದ್ದೀನಿ, ಮತ್ತೆ ಅವನಿಗೆ ತೊಂದರೆ ಕೊಡಲ್ಲ ಅಂತ ಎಷ್ಟು ಹೇಳಿದ್ರು ಅವನ ಬಗ್ಗೆ ಯಾರೊಬ್ಬರು ಬಾಯಿ ಬಿಡಲಿಲ್ಲ. ಹಿಂದಿನ ವಿಷಯನೆಲ್ಲ ಕೆದಕಿ ಬೈದು ನನಗೆ ಅವಮಾನ ಮಾಡಿ ಕಳಿಸಿದ್ರು. ಮತ್ತೀಗ ಏನು ಮಾಡಬೇಕು ಅಂತ ಇದೆಯಾ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವನ ಬಗ್ಗೆ ತಿಳ್ಕೊಳ್ಳೋಕೆ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ ಎಂದು ತುಸು ಬೇಸರದಲ್ಲಿಯೇ ಹೇಳಿ, ಈ ದಾರಿ ಇಲ್ಲ ಅಂದರೆ ಇನ್ನೊಂದು, ಒಟ್ಟಿನಲ್ಲಿ ಅವನನ್ನು ಹುಡುಕ್ತೇ ಬಿಡಲ್ಲ. ಅಚ್ಚರಿ, ತಿನ್ನೋಕೇನು ಮಾಡಿದ್ಯಾ ಹೇಳು, ಹೊಟ್ಟೆ ಹಸಿತಿದೆ ಎಂದು ಸೋಫಾ ಮೇಲೆ ಬಂದು ಕುಳಿತಳು. ಬಿಸಿಬೇಳೆಬಾತ್ ಮಾಡಿದ್ದೀನಿ, ಫ್ರಿಜ್ನಲ್ಲಿ ವಾಂಗಿಬಾತ್ ಗೊಜ್ಜು ಕೂಡ ಇದೆ, ನಿಂಗೆ ಯಾವ್ದು ಬೇಕೋ ಹಾಕೊಂಡು ತಿನ್ನು ಎಂದು ಹೇಳುತ್ತಾ ಹೊರಗೆ ಹೋಗಲು ಪರ್ಸ್ ಕೈಗೆ ಎತ್ತಿಕೊಂಡರು. ಎಲ್ಲೋ ಹೋಗ್ತಾ ಇರೋ ಆಗಿದೆ, ಎಲ್ಲೋಗ್ತಾ ಇದೆಯಾ ಎಂದು ರೆಡಿಯಾಗಿ ನಿಂತಿರುವುದನ್ನು ನೋಡಿ ಕೇಳಿದಳು. ಅವಳ ಮಾತಿಗೆ ಸಿಟ್ಟಾದವರು, ಎಲ್ಲಾದರೂ ಹೋಗಬೇಕಾದ್ರೆ ಎಲ್ಲೋಗ್ತೀಯಾ ಅಂತ ಕೇಳಬಾರ್ದು ಅಂತ ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ? ಕೋಪದಲ್ಲಿಯೇ ಮಗಳ ಕಡೆ ನೋಡುತ್ತಾ ಹೇಳಿದರು. ಅಮ್ಮ, ಇನ್ನು ಯಾವ ಕಾಲದಲ್ಲಿದೆಯಾ ನೀನು? ಅದನ್ನೆಲ್ಲ ಈಗಲೂ ನಂಬ್ತೀಯಲ್ಲ. ನಾನು ಕೇಳಬಾರ್ದಿತ್ತು ಅನ್ನೋ ಹಾಗಿದ್ರೆ ನಾನು ಕೇಳೋಕ್ಕೂ ಮೊದಲೇ ಹೇಳಿದರೆ ಮುಗ್ದೋಯ್ತಿತ್ತು ಎಂದು ಉಡಾಫೆಯಾಗಿ ಹೇಳಿ ತಿಂಡಿ ತಿನ್ನಲು ಅಡುಗೆ ಮನೆಗೆ ನಡೆದಳು. ಸರಿ, ನಿಮ್ಮಪ್ಪ ಬ್ಯಾಂಕ್ನಲ್ಲಿ ಸ್ವಲ್ಪ ಕೆಲಸ ಇದೆ, ಬಾ ಅಂತ ಫೋನ್ ಮಾಡಿದರು, ಅದಕ್ಕೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ನಾನು ಬರೋದು ಲೇಟ್ ಆದರೆ ಅಡುಗೆ ಮಾಡಿರೋ ಎಂದು ಆದೇಶಿಸಿದರು. ಹೋಗು, ನನಗೆ ಇತ್ತೀಚೆಗೆ ತುಂಬ ಸುಸ್ತು, ಎದ್ದು ಓಡಾಡೋದೇ ದೊಡ್ಡ ವಿಷಯ ಅನ್ನೋ ಹಾಗಾಗಿದೆ. ಇನ್ನು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ, ಬರೋದು ಲೇಟ್ ಆದರೆ ಹೊರಗೇನಾದರೂ ತಂದುಬಿಡು ಎಂದ ಮಗಳ ಮಾತಿಗೆ, ಬರ್ತಾ ಸೋಂಬೇರಿ ಆಗ್ತಾ ಇದೆಯಾ ನೀನು? ಬೆಳಿಗ್ಗೆಯಿಂದ ಸಂಜೆವರೆಗೂ ತಿನ್ನೋದು ಮಲ್ಗೋದು ಮಾಡಿದ್ರೆ ಇನ್ನೇನಾಗುತ್ತೆ ಎಂದು ರೇಗಿಕೊಂಡೆ ಮನೆಯಿಂದ ಹೊರಗೆ ಹೋದರು. ಅವರು ಬೈದಿದ್ದು ಅವಳ ಕಿವಿಯವರೆಗೂ ತಲುಪಲೇ ಇಲ್ಲ. ಅವರು ಅತ್ತ ಕಡೆ ಹೋದ ಬಳಿಕ ತಿಂಡಿ ಹಾಕಿಕೊಂಡು ತಿಂದು ಟಿವಿ ಆನ್ ಮಾಡಿ ನೋಡುತ್ತಾ ಕುಳಿತಳು. 5-10 ನಿಮಿಷ ಕಳೆದಿರಬಹುದು. ಅಷ್ಟರಲ್ಲೇ ಟಿವಿಯಲ್ಲಿ ತೋರುತ್ತಿದ್ದ ಸ್ಯಾನಿಟರಿ ಪ್ಯಾಡ್ ಅಡ್ವರ್ಟೈಸ್ಮೆಂಟ್ ನೋಡಿ ತಾನು ಪೀರಿಯಡ್ಸ್ ಆಗಿದ್ದ ದಿನವನ್ನು ನೆನಪು ಮಾಡಿಕೊಂಡವಳಿಗೆ ಅದಾಗಲೇ 2 ತಿಂಗಳು ಕಳೆದಿದೆ ಅನ್ನೋದು ಅರಿವಾಗಿತ್ತು. ಇತ್ತೀಚೆಗೆ ತನ್ನ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳಿಗೂ 2 ತಿಂಗಳಾದರೂ ಪೀರಿಯಡ್ಸ್ ಆಗದೇ ಇರುವುದಕ್ಕೂ ಹೋಲಿಕೆ ಮಾಡಿದವಳಿಗೆ ತಾನು ಪ್ರೆಗ್ನೆಂಟ್ ಏನಾದರೂ ಆಗಿರಬಹುದಾ ಎನ್ನುವ ಅನುಮಾನ ಬಂದಿತ್ತು. ಆಗ ಕೂಡಲೇ ಎದ್ದು ಹೊರಗೆ ಹೋಗಿ ಹತ್ತಿರದಲ್ಲೇ ಇದ್ದ ಮೆಡಿಕಲ್ ಶಾಪ್ನಿಂದ ಪ್ರೆಗ್ನೆನ್ಸಿ ಕಿಟ್ ತಂದು ಪರೀಕ್ಷೆ ಮಾಡಿಕೊಂಡವಳಿಗೆ ಅವಳ ಅನುಮಾನ ನಿಜವೆಂದು ಗೊತ್ತಾಗಿತ್ತು. ತಲೆ ಮೇಲೆ ಕೈ ಹೊತ್ತು ಕೆಲವು ನಿಮಿಷ ಹಾಗೆ ಕುಳಿತು ಬಿಟ್ಟಳು. ಗಂಡನಿಂದ ದೂರ ಬಂದು ಅವನ ಸಂಬಂಧವೇ ಬೇಡ ಎಂದುಕೊಂಡವಳಿಗೆ ಇಂಥ ಸಮಯದಲ್ಲಿ ಪ್ರೆಗ್ನೆಂಟ್ ಆಗಿರುವುದು ಒಂದು ಹೊಸ ತಲೆನೋವು ತಂದಿತ್ತು. ನಂತರ ತನ್ನ ಅಮ್ಮನಿಗೆ ಕಾಲ್ ಮಾಡಿದಳು ಟೆನ್ಷನ್ನಲ್ಲಿಯೇ. ಹೆಲೋ ಎಂದು ಅವರು ಅಂದ ಕೂಡಲೇ, ಅಮ್ಮ, ಒಂದು ಎಡವಟ್ಟಾಗೋಗಿದೆ ಎಂದಳು. ಏನೇ ಆಯಿತು? ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಮ್ಮ. ಏನೇ ಹೇಳ್ತಾ ಇದೆಯಾ? ಆಶ್ಚರ್ಯದಲ್ಲಿ ಪ್ರಶ್ನಿಸಿದರು. ಹೌದು ಅಮ್ಮ, ಸದ್ಯಕ್ಕೆ ಮಗು ಬೇಡ ಅಂತ ಪಿಲ್ಸ್ ತಗೋತಾ ಇದ್ದೆ, ಆದರೆ ಇತ್ತೀಚೆಗೆ ರಾಕೇಶ್ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಸರಿ ಮನೆಗೆ ಬಂದಾಗ ಗಂಡನನ್ನು ಹೊಲ್ಸ್ಕೋಬೇಕು ಅಂದರೆ ಮೊದಲು ಮಗು ಮಾಡ್ಕೊ ಅಂತ ನೀನೇ ಐಡಿಯಾ ಕೊಟ್ಟಿದ್ದೆ. ಆಗ ಪಿಲ್ಸ್ ತಗೊಳ್ಳೋದನ್ನು ಬಿಟ್ಟು ಮಗು ಮಾಡೋದ್ರ ಕಡೆ ಗಮನ ಕೊಟ್ಟಿದ್ದೆ.
ಆದರೆ ಆಗೆಲ್ಲ ಪ್ರೆಗ್ನೆಂಟ್ ಆಗಲೇ ಇಲ್ಲ. ಆದರೆ ಅವನನ್ನು ಬಿಟ್ಟು ಬಂದಮೇಲೆ ಪ್ರೆಗ್ನೆಂಟ್ ಆಗಿದ್ದೀನಿ. ಈಗ ಸೂರ್ಯನ ಜೊತೆ ಹೋಗಬೇಕು, ಅವನನ್ನು ಹುಡುಕಬೇಕು ಅಂತ ಅಂದ್ಕೊಳ್ಳೋ ಟೈಮಲ್ಲೇ ಈ ಥರ ಆಗಿದೆ. ಈಗ ಏನು ಮಾಡಲಿ ನಾನು? ನನಗೆ ತಲೆ ಸಿಡಿಯೋ ಹಾಗಾಗ್ತಿದೆ ಎಂದು ತನ್ನ ಕಷ್ಟವನ್ನೆಲ್ಲ ಒಂದೇ ಸಾರಿಗೆ ಹೇಳಿಕೊಂಡಳು. ಅವಳ ಮಾತು ಕೇಳಿ ಅವರಿಗೂ ಏನು ಹೇಳಬೇಕು ಅನ್ನೋದೇ ತಿಳಿಯುತ್ತಿರಲಿಲ್ಲ. ಲಾವಣ್ಯ, ನನಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲು ನೀನು ಟೆನ್ಷನ್ ಆಗದೆ ಸಮಾಧಾನದಿಂದ ಇರು. ನಾವು ಮನೆಗೆ ಬಂದಮೇಲೆ ಇದ್ರ ಬಗ್ಗೆ ಮಾತಾಡೋಣ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಸುಮಾರು 1 ಗಂಟೆ ಕಳೆದಿರಬಹುದು. ಅಷ್ಟರಲ್ಲೇ ಲಾವಣ್ಯಳ ಅಮ್ಮನಿಂದ ಪುನಃ ಕಾಲ್ ಬಂದಿತ್ತು. ಹಲೋ, ಹೇಳಮ್ಮ. ಹಲೋ ಮೇಡಮ್, ನಾವು ಸ್ಪರ್ಶ ಹಾಸ್ಪಿಟಲಿಂದ ಮಾತಾಡ್ತಾ ಇರೋದು. ಬೈಕ್ನಲ್ಲಿ ಬರುವಾಗ 2 ವ್ಯಕ್ತಿಗಳಿಗೆ ಆಕ್ಸಿಡೆಂಟ್ ಆಗಿದೆ. ಇದು ಅವರದ್ದೇ ಫೋನ್. ಇವರು ನಿಮಗೆ ಏನಾಗಬೇಕು ಗೊತ್ತಿಲ್ಲ, ಆದರೆ ಲಾಸ್ಟ್ ಕಾಲ್ ನಿಮ್ಮದೇ ಇದ್ದಿದ್ದು, ಅದಕ್ಕೆ ಕಾಲ್ ಮಾಡ್ತಾ ಇದ್ದೀವಿ. ಇವ್ರ ಮನೆಯವರು ಅಥವಾ ಸಂಬಂಧಿಕರು ಯಾರಾದರೂ ಇದ್ದರೆ ತಿಳಿಸ್ಬಿಡಿ ಎಂದು ಅತ್ತ ಕಡೆ ಇದ್ದ ವ್ಯಕ್ತಿ ಹೇಳಿದ ಕೂಡಲೇ ದಂಗಾಗಿದ್ದಳು ಲಾವಣ್ಯ. ಏನು ಹೇಳ್ತಾ ಇದ್ದೀರಾ? ಆಕ್ಸಿಡೆಂಟಾ? ಎಲ್ಲಿ? ಯಾವಾಗ? ಅವರು ನಮ್ಮ ಅಪ್ಪ ಅಮ್ಮ, ನಾನು ಅವ್ರ ಮಗಳು. ನಿಮ್ಮ ಹಾಸ್ಪಿಟಲ್ ಎಲ್ಲಿದೆ ಅಂತ ಹೇಳಿ, ನಾನು ಈಗಲೇ ಬರ್ತೀನಿ ಎಂದು ಗಾಬರಿಯಲ್ಲಿಯೇ ಕೇಳಿದಳು. ಆಗ ಆ ವ್ಯಕ್ತಿ ತಮ್ಮ ಹಾಸ್ಪಿಟಲ್ ಅಡ್ರೆಸ್ ಹೇಳಿ ಕಾಲ್ ಕಟ್ ಮಾಡಿದ. ನಂತರ ಅವರಿಬ್ಬರಿಗೂ ಏನಾಯಿತೋ ಎಂದುಕೊಂಡು ಗಾಬರಿಯಲ್ಲಿಯೇ ಮನೆಯಿಂದ ಹೊರಬಿದ್ದಳು. ಅಂದು ಮಧ್ಯಾಹ್ನದ ಸಮಯ. ಬೂ, ಕ್ಯಾಂಟೀನ್ಗೆ ಹೋಗೋಣ, ಬರ್ತೀಯಾ? ಕೀರ್ತಿ ಕೇಳಿದಳು ಭೂಮಿಯ ಬಳಿ. ಇಲ್ಲ ಕೀರ್ತಿ, ನಾನು ಲಂಚ್ ತಂದಿದ್ದೀನಿ ಮನೆಯಿಂದನೇ. ಆದರೆ ನಾನು ತಂದಿಲ್ಲ. ಪರವಾಗಿಲ್ಲ, ಅಲ್ಲೇ ಕೂತ್ಕೊಂಡು ತಿನ್ನೋ, ನನಗೆ ಕಂಪ್ನಿ ಕೊಟ್ಟ ಹಾಗಾಗುತ್ತೆ. ಬಾ ಹೋಗೋಣ ಎಂದು ಕರೆದಾಗ ಸರಿ ಎಂದು ಅವಳ ಜೊತೆ ಹೊರಟಳು ಭೂಮಿ. ಭೂ, ಕಾಂಪಿಟೇಷನ್ಗೆ ಇನ್ನೊಂದು ವಾರ ಅಷ್ಟೇ ಇರೋದು, ಪ್ರಿಪೇರ್ ಆಗಿದೆಯಾ ಎಂದು ಕೇಳುತ್ತಾ ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕಿದರು ಇಬ್ಬರು. ಹೌದು, ಆಲ್ರೆಡಿ ಡಿಸೈನ್ ಸ್ಕೆಚ್ ಮಾಡಿ ಇಟ್ಟಿದ್ದೀನಿ. ಇನ್ನೇನಿದ್ರು ಅದನ್ನ ಸ್ಟಿಚ್ ಮಾಡೋದಷ್ಟೇ ಬಾಕಿ ಇರೋದು ಎಂದಳು. ಹೌದಾ? ಆದರೆ ಚಾರ್ವಿ ನಿನ್ನೆನೇ ಕಂಪ್ನಿಗೆ ಹೋಗಿದ್ದಾಳಂತೆ. ಅವಳ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತಾ ಇದ್ರು ಎಂದಳು ಕೀರ್ತಿ. ಮೇ ಬಿ ಅವಳ ಡಿಸೈನ್ಗೆ ಹ್ಯಾಂಡ್ ವರ್ಕ್ ಜಾಸ್ತಿ ಇರಬೇಕನ್ಸುತ್ತೆ. ತುಂಬ ಟೈಮ್ ಬೇಕು ಅಂತ ನಿನ್ನೆನೇ ಹೋಗಿರಬೇಕು. ಆದರೆ ನನ್ನ ಡಿಸೈನ್ಗೆ ಅಷ್ಟು ಟೈಮ್ ತಗೊಳ್ಳಲ್ಲ ಅನಿಸುತ್ತೆ. ಇನ್ನೊಂದು 2 ದಿನ ಬಿಟ್ಟು ಹೋಗ್ತೀನಿ ಎಂದವಳ ಮಾತಿಗೆ ಸರಿ ಎನ್ನುವಂತೆ ತಲೆಯಾಡಿಸಿದಳು ಕೀರ್ತಿ. ಅಷ್ಟರಲ್ಲೇ ಕ್ಯಾಂಟೀನ್ ಸಹ ಬಂದಿದ್ದರಿಂದ ತನಗೆ ಬೇಕಾದ ಊಟವನ್ನು ಆರ್ಡರ್ ಮಾಡಿ ತೆಗೆದುಕೊಂಡು ಭೂಮಿಯ ಎದುರು ಬಂದು ಕುಳಿತಳು. ನಂತರ ತನ್ನ ಜೇಬಿನಲ್ಲಿ ಇದ್ದ ಲೆಟರ್ ಒಂದನ್ನು ಹೊರಗೆ ತೆಗೆದು ಭೂ ತಗೋ ಎಂದು ಭೂಮಿಯ ಕೈಗೆ ಕೊಟ್ಟಳು. ಏನಿದು? ಲವ್ ಲೆಟರ್. ಹೋ, ನಿನಗ? ಯಾರು ಕೊಟ್ಟಿದ್ದು ಎಂದು ನಗುತ್ತಾ ಕೇಳಿ ಅದನ್ನು ತೆರೆಯಲು ಮುಂದಾದಳು. ಚಂದನ್ ಕೊಟ್ಟಿದ್ದು, ಆದರೆ ನನಗಲ್ಲ, ನಿನಗೆ ಎಂದವಳ ಮಾತು ಕೇಳಿ ಲೆಟರ್ ತೆರೆದು ನೋಡಲು ಹೊರಟವಳ ಕೈ ಅಲ್ಲಿಯೇ ನಿಂತುಕೊಂಡವು. ನನ್ಗ? ಖಾತ್ರಿಪಡಿಸಿಕೊಳ್ಳುವಂತೆ ಪುನಃ ಪ್ರಶ್ನಿಸಿದಳು. ಹಾಂ ಹೌದು, ನಿನಗೇನೆ. ಅವನು ಸ್ವಲ್ಪ ಇಂಟ್ರೋವರ್ಟ್ ಕಣೆ. ಅಷ್ಟಾಗಿ ಯಾರ ಜೊತೆನೂ ಬೆರೆಯಲ್ಲ. ಹುಡುಗಿರ ಜೊತೆ ಕೇಳೋದೇ ಬೇಡ, ಮಾತು ಕೂಡ ಆಡಲ್ಲ. ಅಂಥವನು ನಿನ್ನ ಇಷ್ಟಪಡ್ತಿದ್ದಾನೆ ಅಂದರೆ ಅದು ನಿಜಕ್ಕೂ ಗ್ರೇಟ್. ಆದರೆ ಇದನ್ನ ನಿನ್ನ ಮುಂದೆ ಹೇಳೋಕ್ಕೆ ಸಂಕೋಚ ಅಂತ ಹೀಗೆ ಲೆಟರ್ ಬರೆದು ನನ್ನ ಕೈಲಿ ಕೊಟ್ಟು ಕಳಿಸಿದ್ದಾನೆ ಎಂದ ಕೀರ್ತಿ ಮಾತು ಕೇಳಿ ಆ ಲೆಟರ್ ಓಪನ್ ಸಹ ಮಾಡದೆ ಪಕ್ಕಕ್ಕೆ ಇಟ್ಟು ತನ್ನ ಬಾಕ್ಸಿಂದ ಊಟ ತೆಗೆದು ತಿನ್ನೋಕೆ ಶುರು ಮಾಡಿದಳು ಭೂಮಿ. ಅವಳು ಲೆಟರ್ ಪಕ್ಕಕ್ಕೆ ಇಟ್ಟಿದ್ದನ್ನು ನೋಡಿದ ಕೀರ್ತಿ, ಯಾಕೆ ಭೂ, ಏನಾಯಿತು? ಆ ಲೆಟರಲ್ಲಿ ಏನು ಬರೆದಿದೆ ಅಂತ ಓದಲ್ವಾ? ಇಲ್ಲ, ಅದರಲ್ಲಿ ಏನೇ ಬರೆದಿದ್ರೂ ನನಗೆ ಇಂಟ್ರೆಸ್ಟ್ ಇಲ್ಲ. ಭೂಮಿಯ ಉತ್ತರದಿಂದ ತನ್ನ ಕಣ್ಣನ್ನು ಅಗಲಿಸಿದ ಕೀರ್ತಿ, ಹೇ ಭೂ, ಏನು ಜೋಕ್ ಮಾಡ್ತಾ ಇದ್ಯಾ? ಅವನ ಪ್ರೀತಿನ ರಿಜೆಕ್ಟ್ ಮಾಡ್ತಾ ಇದ್ಯಾ ಎಂದು ಅದೇ ಆಶ್ಚರ್ಯದಲ್ಲಿ ಪ್ರಶ್ನಿಸಿ, ನೀನೇನು ಅವನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅನಿಸುತ್ತೆ. ಅವನ ಫ್ಯಾಮಿಲಿ ರಿಚ್ ಇದೆ ಕಣೆ. ಅವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್, ಒಬ್ಬನೇ ಮಗ.
ಇಂಥ ಹುಡುಗನ್ನ ಮದುವೆ ಆಗಬೇಕು ಅನ್ನೋದು ಪ್ರತಿ ಹುಡುಗಿಯರ ಕನಸು ಗೊತ್ತಾ. ಅವನ ಶ್ರೀಮಂತ ಆದರೂ ಸ್ವಲ್ಪ ಕೂಡ ಆ್ಯಟಿಟ್ಯೂಡ್ ಇಲ್ಲ, ಅದರಲ್ಲೂ ಹುಡುಗಿರ ಜೊತೆ ಫ್ಲರ್ಟ್ ಮಾಡೋ ಬುದ್ಧಿ ಕೂಡ ಇಲ್ಲ. ಇಂಥ ಹುಡುಗ ನೀನು ಪ್ರೀತಿ ಮಾಡ್ತಿದ್ದಾನೆ ಅಂದರೆ ನೀನು ನಿಜಕ್ಕೂ ಲಕ್ಕಿ ಎಂದು ಆ ಹುಡುಗನ ಬಗ್ಗೆ ಗುಣಗಾನ ಮಾಡಿದಳು. ಅವಳು ಅಷ್ಟೆಲ್ಲ ಹೇಳಿದರೂ ಭೂಮಿಯ ಮುಖಭಾವದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಾಣಲಿಲ್ಲ. ನೋಡು ಕೀರ್ತಿ, ಅವನು ಒಳ್ಳೆ ಹುಡುಗನೇ ಆಗಿರ್ಬೋದು, ಆದರೆ ನಾನು ಈಗಾಗಲೇ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಸೊ ಅವನ ಬಗ್ಗೆ ನೀನು ಎಷ್ಟು ಹೇಳಿದರೂ ವೇಸ್ಟ್ ಎಂದಳು. ಏನು, ನೀನು ಪ್ರೀತಿ ಮಾಡ್ತಾ ಇದೆಯಾ? ಮತ್ತಿಷ್ಟು ದಿನ ನನಗೆ ಯಾಕೆ ಹೇಳಲಿಲ್ಲ ಎಂದು ಸ್ವಲ್ಪ ಮುನಿಸಿನಿಂದಲೇ ಕೇಳಿದಳು. ನಿನ್ಗೆ ಹೇಳ್ಬಾರ್ದು ಅಂತ ಏನಿರಲಿಲ್ಲ, ಆದರೆ ಹೇಳೋ ಸಂದರ್ಭ ಬಂದಿರಲಿಲ್ಲ ಅಷ್ಟೆ. ಅಚ್ಚರಿ, ಯಾರ ಹುಡುಗ? ನಮ್ಮ ಕಾಲೇಜ್ನವನೇನಾ ಎಂದು ಕುತೂಹಲದಲ್ಲಿಯೇ ಕೇಳಿದಳು. ಅಲ್ಲ ಎಂದು ಸೂರ್ಯನಿಗೆ ಗೊತ್ತಿಲ್ಲದ ರೀತಿ ತೆಗೆದುಕೊಂಡಿದ್ದ ಕೆಲವೊಂದಷ್ಟು ಫೋಟೋಗಳನ್ನು ಅವಳಿಗೆ ತೋರಿಸಿದಳು. ನೋಡೋಕೆ ಹುಡುಗ ಚೆನ್ನಾಗಿದ್ದಾನೆ, ಆದರೆ ಸ್ವಲ್ಪ ದೊಡ್ಡವ್ರ ಹಾಗೆ ಅನಿಸುತ್ತೆ. ನನಗಿಂತ 8-9 ವರ್ಷ ದೊಡ್ಡವರೇ. ಏನು, 8-9 ವರ್ಷನಾ? ತುಂಬ ಏಜ್ ಗ್ಯಾಪ್ ಆಯಿತು ಅಂತ ಅನ್ನಿಸ್ತಾ ಇಲ್ವೇನೆ? 8 ವರ್ಷ ತುಂಬ ದೊಡ್ಡದೇನೋ ಅನಿಸಲ್ಲ ನನಗೆ. ಅದು ಅಲ್ಲದೆ ಮೊದಲೆಲ್ಲ ಅಂದರೆ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ 10-12 ವರ್ಷ ದೊಡ್ಡವ್ರ ಜೊತೆ ಮದುವೆ ಆಗ್ತಾಯಿದ್ರು ಗೊತ್ತಾ. ಅವರೆಲ್ಲ ಚೆನ್ನಾಗಿ ಜೀವನ ಮಾಡೇ ಇಲ್ವಾ? ನನ್ನ ಪ್ರಕಾರ ಏಜ್ ಅನ್ನೋದು ಒಂದು ನಂಬರ್ ಅಷ್ಟೆ. ನಿಜವಾದ ಪ್ರೀತಿಗೆ 2 ನಿಷ್ಕಲ್ಮಶ ಮನಸ್ಸುಗಳಿದ್ರೆ ಸಾಕು, ಇಬ್ಬರು ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಎಂದಳು ಸೂರ್ಯನನ್ನೇ ನೆನೆಯುತ್ತಾ. ಅವಳ ಮಾತು ಕೇಳಿ ನಿಟ್ಟುಸಿರು ಬಿಟ್ಟವಳು, ಹೋಗಲಿ ಬಿಡು, ಏನು ಓದಿದ್ದಾರೆ, ಏನು ಕೆಲಸ ಮಾಡ್ತಾರೆ ಕೇಳಿದಳು. MBA ಓದಿದ್ದಾರೆ, ಈಗ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಬಟ್ ಆ ಜಾಬ್ ಸ್ವಲ್ಪ ರಿಸ್ಕ್ ಇದೆ, ಅದು ಬೇಡ, ಬೇರೆ ಕಡೆ ಕೆಲಸ ಹುಡುಕಿ ಅಂತ ಹೇಳಿದ್ದೀನಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ ಎಂದು ತನ್ನ ಊಟ ಮುಗಿಸಿ ಬೆರಳು ಚೀಪುತ್ತಾ ಹೇಳಿದರೆ, ಹುಡುಗ ಗ್ಯಾರೇಜ್ನಲ್ಲಿ ಕೆಲಸ ಮಾಡೋದು ಎಂದು ಕೇಳಿ ಏನೂ ತಿನ್ನದೆ ಸುಮ್ಮನೆ ಕುಳಿತಿದ್ದ ಕೀರ್ತಿಗೇನೆ ನೆತ್ತಿಗತ್ತಿತ್ತು. ಮುಂದುವರಿಯುವುದು.